ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಹೆರಿಗೆ ಸಮಯ ಹತ್ತಿರವಾಗಿದೆ ಎನ್ನುವ ಲಕ್ಷಣಗಳ್ಯಾವು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಹೆರಿಗೆಯ ದಿನಗಳು ಹತ್ತಿರ ಬಂದಿದೆ ಎಂದು ಹೇಗೆ ಗೊತ್ತಾಗುತ್ತೆ? ಪ್ರಸವದ ನೋವಿನ ಲಕ್ಷಣಗಳೇನು? ಹೆರಿಗೆಯ ಹಂತಗಳೇನು? ಯಾವಾಗ ವೈದ್ಯರ ಬಳಿಗೆ ತೆರಳಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಗರ್ಭಧಾರಣೆ, ಹೆರಿಗೆ ಎನ್ನುವ ಹಂತಗಳು ಪ್ರತಿ ಹೆಣ್ಣಿಗೆ ಜೀವನದ ಅತ್ಯಮೂಲ್ಯ ಕ್ಷಣಗಳು. ಒಂದು ಹೆಣ್ಣು ತನ್ನ ಜೀವಮಾನದಲ್ಲಿ ಅತಿಯಾದ ನೋವಿನಲ್ಲೂ ಅದರ 10 ಪಟ್ಟು ಖುಷಿಪಡುವ ಸಮಯ ಎಂದರೆ ಹೆರಿಗೆಯಾಗುವ ಸಂದರ್ಭ. 9 ತಿಂಗಳುಗಳ ಕಾಲ ಹೊಟ್ಟೆಯಲ್ಲಿ ಮಗುವನ್ನು ಹಂತ ಹಂತವಾಗಿ ಬೆಳೆಸಿ ಬಳಿಕ ಹೊರ ಜಗತ್ತಿಗೆ ಪರಿಚಯಿಸುವ ಪರಿ ಆಕೆಗೆ ಮಾತ್ರ ಗೊತ್ತು. ಹೆರಿಗೆ ಎಂದರೆ ನೋವು ಎನ್ನುವ ಭಯ ಸಹಜವಾಗಿಯೇ ಇರುತ್ತದೆ. ಏನಾಗುವುದೋ ಎನ್ನುವ ಆತಂಕ ಸಹಜ. ಹಾಗಾದರೆ ಹೆರಿಗೆಯ ದಿನಗಳು ಹತ್ತಿರ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಪ್ರಸವದ ನೋವಿನ ಲಕ್ಷಣಗಳೇನು? ಹೆರಿಗೆಯ ಹಂತಗಳೇನು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಪ್ರಸವದ ದಿನಗಳು. ಸಾಮಾನ್ಯವಾಗಿ ಗರ್ಭಿಣಿಯರಿಗೆ 40 ವಾರಗಳಲ್ಲಿ ಹೆರಿಗೆಯಾಗುತ್ತದೆ, ಅಂದರೆ 9 ತಿಂಗಳು 1 ವಾರ. ಆದರೆ 37ನೇ ವಾರದಿಂದ 40ನೇ ವಾರದ ಒಳಗೆ ಯಾವಾಗ ಬೇಕಾದರೂ ಹೆರಿಗೆ ನೋವು ಕಾಣಿಸಿಕೊಳ್ಳಬಹುದು. ಅದನ್ನು ಕೂಡ ತಿಂಗಳು ತುಂಬಿದ ಮಗು ಎಂದು ಕರೆಯಲಾಗುತ್ತೆ. ಬಿಟ್ಟು ಬಿಟ್ಟು ನೋವು ಬರುವುದು. ಹೆರಿಗೆಯ ನೋವು ಬಂದಾಗ ಬಿಟ್ಟು ನೋವು ಬರುತ್ತದೆ. 1 ನಿಮಿಷ ವಿಪರೀತ ನೋವು ಕಾಣಿಸಿಕೊಳ್ಳುವುದು, ನಂತರ ಕಡಿಮೆಯಾಗುವುದನ್ನು ಕಾಣಬಹುದು. ಅಲ್ಲದೆ ಇದು ಪ್ರಸವದ ನೋವು ಎಂದು ಖಚಿತಪಡಿಸಿಕೊಳ್ಳುವುದು ಹೇಗೆಂದರೆ, ಹೆರಿಗೆಯ ನೋವೇ ಆದರೆ ಹೊಟ್ಟೆ ಗಟ್ಟಿಯಾಗತ್ತೆ. ಸಾಮಾನ್ಯವಾಗಿ ಗರ್ಭಿಣಿಯರ ಹೊಟ್ಟೆ ಮೃದುವಾಗಿರುವಂಥದ್ದು, ಆದರೆ ಹೆರಿಗೆ ನೋವು ಆರಂಭವಾದ ಸಂದರ್ಭದಲ್ಲಿ ಹೊಟ್ಟೆ ಗಟ್ಟಿಯಾಗಿ ಆಗಾಗ ನೋವು ಬರುವಂಥದ್ದು. ಅಂತಹ ಸಂದರ್ಭದಲ್ಲಿ ವೈದ್ಯರನ್ನು ಕಾಣಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ, ನೀರು ಸ್ರವಿಸುವುದು. ಕೆಲವರಿಗೆ ಹೆರಿಗೆ ನೋವು ಬರುವಾಗ ಯೋನಿಯ ಭಾಗದಲ್ಲಿ ಮೂತ್ರದಂತೆ ನೀರು ಸ್ರವಿಸಬಹುದು. ಸಾಮಾನ್ಯವಾಗಿ ಮೂತ್ರವಾದರೆ ಅದನ್ನು ನಿಲ್ಲಿಸಬಹುದು. ಆದರೆ ಹೆರಿಗೆಯ ಸಮಯ ಬಂದಾಗ ಒಳ ಉಡುಪು ಒದ್ದೆಯಾಗುವಷ್ಟು ತಾನಾಗಿಯೇ ನೀರು ಸೋರಿಕೆಯಾಗಿರುತ್ತದೆ. ಗರ್ಭಾವಸ್ಥೆಯಲ್ಲಿ ಹೆರಿಗೆ ದಿನಗಳಲ್ಲಿ ಮಾತ್ರವಲ್ಲ, ಯಾವುದೇ ಸಂದರ್ಭದಲ್ಲಿ ನಿಯಂತ್ರಣೆಗೆ ಸಿಗದಷ್ಟು ನೀರು ಲೀಕ್ ಆಗುತ್ತಿದ್ದರೆ ತಕ್ಷಣವೇ ಆಸ್ಪತ್ರೆಗೆ ಹೋಗುವ ಅಗತ್ಯವಿರುತ್ತೆ. ಅವಾಯ್ಡ್ ಮಾಡಿದರೆ ಮಗುವಿಗೆ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಎಚ್ಚರಿಕೆ ವಹಿಸುವುದು ಮುಖ್ಯವಾಗಿರುತ್ತೆ. ನೆಕ್ಸ್ಟ್, ರಕ್ತಸ್ರಾವ. ಪ್ರಸವದ ಸಮಯ ಹತ್ತಿರವಾದಾಗ ಕಾಣಿಸಿಕೊಳ್ಳುವ ಇನ್ನೊಂದು ಲಕ್ಷಣವೆಂದರೆ ಅದು ರಕ್ತಸ್ರಾವವಾಗುವಂಥದ್ದು. ಗರ್ಭಕೋಶ ಬಾಯಿ ತೆರೆದಾಗ ಆರಂಭದಲ್ಲಿ ಕೆಲವರಿಗೆ ಹೆಚ್ಚು ನೋವು ಕಾಣಿಸಿಕೊಳ್ಳದೆ ಇರಬಹುದು, ಆದರೆ ನೀರಿನ ಸೋರಿಕೆ ಮತ್ತು ರಕ್ತಸ್ರಾವ ಉಂಟಾಗಬಹುದು. ಇದು ಆರಂಭದ ಹಂತವಾಗಿದೆ, ಹೀಗಾಗಿ ತಕ್ಷಣ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಇವಾಗ ಹೆರಿಗೆಯ ಹಂತಗಳ್ಯಾವು ಅಂತೇಳಿ ನೋಡ್ತಾ ಹೋಗೋಣ. ಗರ್ಭಕೋಶ ಯಾವ ಹಂತದಲ್ಲಿ ಓಪನ್ ಆಗಿದೆ ಎನ್ನುವುದರ ಮೇಲೆ ಹೆರಿಗೆಯ ಹಂತಗಳನ್ನು ಹೇಳಲಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಗರ್ಭಕೋಶ ಬಾಯಿ ತೆರೆಯದೇ ಇರುವುದರಿಂದ ಹಿಡಿದು 3 ಸೆಂಟಿಮೀಟರ್ವರೆಗೆ ಬಾಯಿ ತೆರೆಯುವ ಹಂತವನ್ನು ಮೊದಲನೇ ಹಂತ ಅಂತ ಹೇಳಲಾಗುತ್ತೆ. ಇದು ಸಾಮಾನ್ಯವಾಗಿ 10 ರಿಂದ 12 ತಾಸುಗಳವರೆಗೆ ತೆಗೆದುಕೊಳ್ಬಹುದು. ಹೆರಿಗೆಯಾಗಲು ಗರ್ಭಕೋಶ 10 ಸೆಂಟಿಮೀಟರ್ವರೆಗೆ ತೆರೆದರೆ ಹೆರಿಗೆಯಾಗುತ್ತೆ. 3 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್ವರೆಗೆ ಓಪನ್ ಆಗುವುದನ್ನು 2ನೇ ಹಂತ ಅಂತ ಕರೆಯಲಾಗುತ್ತೆ. ಈ ಸಮಯದಲ್ಲಿ ಪದೇ ಪದೇ ವಿಪರೀತ ನೋವು ಬರುತ್ತೆ. ಇದು ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ. ಸಾಮಾನ್ಯವಾಗಿ ಮೊದಲ ಹೆರಿಗೆಯಲ್ಲಿ 5 ರಿಂದ 6 ಗಂಟೆಗಳ ಕಾಲ ಗರ್ಭಕೋಶ ತೆರೆಯಲು ಸಮಯ ತೆಗೆದುಕೊಳ್ಳುತ್ತೆ. ಗರ್ಭಕೋಶ ಪೂರ್ತಿಯಾಗಿ ಓಪನ್ ಆದಮೇಲೆ ಮಗುವಿನ ತಲೆ ಕೆಳಗೆ ಬಂದು ಹೆರಿಗೆಯಾಗುತ್ತೆ. ಇದು 3ನೆಯ ಹಂತವಾಗಿರುತ್ತೆ. ಇನ್ನು ಹೆರಿಗೆಯಾದ ಮೇಲೆ ಕಸ ಹೊರಗೆ ಬರುತ್ತೆ. ಇದು 4ನೆಯ ಮತ್ತು ಕೊನೆಯ ಹಂತವಾಗಿರುತ್ತೆ.
ಸೊ ಹಾಗಾಗಿ ಒಮ್ಮೆ ಹೆರಿಗೆ ನೋವಿನ ಲಕ್ಷಣಗಳಿಂದ ಆಸ್ಪತ್ರೆಗೆ ಅಡ್ಮಿಟ್ ಆದಮೇಲೆ ಪ್ರತಿ ಹಂತವನ್ನು ವೈದ್ಯರು ಗಮನಿಸ್ತಾರೆ. ಅಷ್ಟೇ ಅಲ್ಲದೆ ಮಗುವಿನ ಹೃದಯದ ಬಡಿತವನ್ನು ಕೂಡ ವೈದ್ಯರು ಗಮನಿಸ್ತಾರೆ. ಅದು 120ರಿಂದ 160ರವರೆಗೆ ಮಗುವಿನ ಹೃದಯದ ಬಡಿತವಿರುತ್ತೆ. ಹೆರಿಗೆ ನೋವಿನ ಸಂದರ್ಭದಲ್ಲಿ ಮಗುವಿನ ಹೃದಯದ ಬಡಿತದಲ್ಲಿ ತೊಂದರೆಯಾದರೆ ಅಥವಾ ಗರ್ಭಕೋಶ ತೆರೆಯಲು ಹೆಚ್ಚು ಸಮಯ ತೆಗೆದುಕೊಂಡರೆ ಆಗ ಮಾತ್ರ ಆಪರೇಷನ್ ಮಾಡುವ ಸಂದರ್ಭ ಒದಗಬಹುದು. ಇದರ ಜೊತೆಗೆ ನಿಮಗೆ ಇನ್ನೊಂದು ಲಕ್ಷಣವೂ ಕೂಡ ಕಾಣಿಸ್ಕೊಳ್ಬೋದು. ತುಂಬ ಒಂಥರ ಶೆಕೆ ಆದಂಗೆ ಆಗ್ಬೋದು ಅಥವಾ ನಿಮಗೆ ಸ್ವೆಟ್ಟಿಂಗ್ ಆದ ರೀತಿಯಲ್ಲೂ ಕೂಡ ಅನುಭವ ಆಗುತ್ತೆ. ಮತ್ತು ನೀವು ಮಗುವಿನ ಮೂಮೆಂಟು ಕೂಡ ಒಬ್ಸರ್ವ್ ಮಾಡ್ತಾ ಇರಬೇಕಾಗತ್ತೆ. ಒಂದು ವೇಳೆ ನಿಮಗೆ ಮಗುವಿನ ಮೂಮೆಂಟ್ ಫೀಲ್ ಆಗ್ತಾ ಇಲ್ಲ ಅಂದ್ರೂ ಕೂಡ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ, ಅಂದರೆ ಆಸ್ಪತ್ರೆಗೆ ಹೋಗಬೇಕಾಗತ್ತೆ. ಪದೇ ಪದೇ ಭೇದಿಯಾಗುವಂಥ ಅನುಭವ ಕೂಡ ಆಗತ್ತೆ. ಮತ್ತು ನಿಮಗೆ ಇವಾಗ ಡಾಕ್ಟ್ರು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಅಂದರೆ EDD ಡೇಟ್ ಕೂಡ ಕೊಟ್ಟಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ಸ್ವಲ್ಪ ದಿನ ಮುಂಚೆ, ಒಂದು 5 ದಿನ ಮುಂಚೆನೋ ಅಥವಾ ಒಂದು ವಾರದ ಮುಂಚೆನೋ ಈ ಒಂದು ಹೆರಿಗೆ ನೋವು ಕಾಣಿಸ್ಕೊಳ್ಬೋದು, ಅಥವಾ ಒಂದು ವಾರ ಬಿಟ್ಟು ನಂತರ ಈ ಒಂದು ಹೆರಿಗೆ ನೋವು ಕಾಣಿಸ್ಕೊಳ್ಬೋದು. ಎಕ್ಸಾಕ್ಟಾಗಿ ಈ ಒಂದು ಡೇಟಲ್ಲೂ ಕೂಡ ನಿಮಗೆ ನೋವು ಕಾಣಿಸಿಕೊಳ್ಳದೆ ಇರ್ಬೋದು. ಹಾಗಾಗಿ ನಿಮಗೆ ಈ ಒಂದು ಡೇಟ್ ಬರುವಂಥ ಸಂದರ್ಭದಲ್ಲಿ ಅಥವಾ ಡಾಕ್ಟ್ರು ಕೊಟ್ಟಿರುವಂತಹ ಡೇಟ್ ಬರೋ ಸಂದರ್ಭದಲ್ಲಿ ನೀವು ತುಂಬ ಜಾಗರೂಕರಾಗಿರಬೇಕಾಗತ್ತೆ. ಅಂದರೆ ಯಾವಾಗ ಬೇಕಾದರೂ ಈ ಒಂದು ನೋವು ಕಾಣಿಸ್ಕೊಳ್ಬೋದು. ನಿಮಗೆ ಇವಾಗ ಈ ಒಂದು ಡೇಟ್ ಕೊಟ್ಟಿದ ಮೇಲೆ ಅಲ್ಲಿ ತನಕ ನಿಮಗೆ ನೋವು ಬಂದಿಲ್ಲ ಅಂತ ಹೇಳಿದರೆ ನೀವು ಕಾಯುವಂಥ ಅಗತ್ಯವಿಲ್ಲ. ಯಾವುದಕ್ಕೂ ನೀವು ಡಾಕ್ಟ್ರನ್ನ ಅಗತ್ಯವಾಗಿ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ನಿಮಗೆ ತಿಳಿಸ್ತಾರೆ ಏನು ಮಾಡಬೇಕು ಅಂತ ಹೇಳಿ. ಅಂದರೆ ಈ ಒಂದು ಡೆಲಿವರಿ ಡೇಟ್ ಕೊಟ್ಟಿರ್ತಾರಲ್ವ, ಈ ಒಂದು ಸಂದರ್ಭದಲ್ಲಿ ಕೆಲವರಿಗೆ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ದೇ ಇರ್ಬೋದು. ಅಂದರೆ ಡೆಲಿವರಿ ಡೇಟ್ ಮುಗಿತಾ ಇದ್ರೂ ಕೂಡ ಈ ಒಂದು ಲಕ್ಷಣ ಕಾಣಿಸ್ಕೊಳ್ದೇ ಇರ್ಬೋದು. ಅಂಥವರು ನನಗೆ ಡೆಲಿವರಿ ಈ ಒಂದು ಪೇಯ್ನ್ ಬಂದಿಲ್ಲ ಅಥವಾ ನೀರು ಲೀಕೇಜ್ ಆಗಿಲ್ಲ ಅಥವಾ ರಕ್ತಸ್ರಾವ ಆಗಿಲ್ಲ ಅಂಥೇಳಿ ಕಾಯಬಾರ್ದು. ನಿಮಗೆ ಯಾವಾಗ ಈ ಒಂದು ಡೇಟ್ ಮುಗಿತಾ ಇದ್ದಂಗೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಯಾವುದಾದ್ರೂ ಒಂದು ಲಕ್ಷಣ ಕಂಡು ಬಂದ್ರೂ ನೀವು ಹಾಸ್ಪಿಟ್ಲಿಗೆ ಹೋಗಬೇಕಾಗತ್ತೆ. ಯಾಕಂತ ಹೇಳಿದರೆ ಕೆಲವರಿಗೆ ಯಾವುದಾದ್ರೂ ಒಂದು ಲಕ್ಷಣ ಕಾಣಿಸ್ಕೊಳ್ಬೋದು. ಅಂದರೆ ಕೆಲವರಿಗೆ ರಕ್ತಸ್ರಾವ ಆಗ್ಬೋದು, ಮತ್ತು ಕೆಲವರಿಗೆ ನೀರು ಲೀಕೇಜ್ ಆಗ್ಬೋದು, ಇನ್ನು ಕೆಲವರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ಒಂದು ಲಕ್ಷಣ ಒಬ್ಬರಿಂದ ಒಬ್ಬರಿಗೆ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಹೆರಿಗೆಯ ದಿನ ಅಥವಾ EDD ಡೇಟ್ ಹತ್ತಿರ ಬರ್ತಿದ್ದಂಗೆ ನೀವು ಏನೆಲ್ಲ ತಯಾರಿ ಮಾಡ್ಕೋಬೇಕಂತ ಹೇಳಿದರೆ, ಈ ಒಂದು ಹಾಸ್ಪಿಟ್ಲು ಬ್ಯಾಗನ್ನು ನೀವು ತಯಾರಿ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನಿಮ್ಮ ಮೆಡಿಕಲ್ ಫೈಲ್ಸ್ ಇರ್ಬೋದು, ನಿಮಗೆ ಬೇಕಾದ ಥಿಂಗ್ಸ್ ಇರ್ಬೋದು, ಅಥವಾ ಮಗುವಿಗೆ ಬೇಕಾದ ಥಿಂಗ್ಸನ್ನು ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಯಾಕಂದರೆ ಈ ಒಂದು ಹೆರಿಗೆ ನೋವಾಗಲಿ ಅಥವಾ ಹೆರಿಗೆಯ ಲಕ್ಷಣಗಳು ನಿಮಗೆ ಈ ಒಂದು ಡೇಟ್ ಹತ್ತಿರ ಬರ್ತಿದ್ದಂಗೆ ಯಾವಾಗ ಬೇಕಾದರೂ ಸಡನ್ನಾಗಿ ಕಾಣಿಸ್ಕೊಳ್ಬೋದು. ಆ ಒಂದು ಸಂದರ್ಭದಲ್ಲಿ ಅರ್ಜೆಂಟಾಗಿ ನಿಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನೀವು ಮುಂಚೆನೇ ಇವೆಲ್ಲ ತಯಾರಿ ಮಾಡಿ ಇಟ್ಕೋಬೇಕಾಗತ್ತೆ. ನಿಮ್ಮ ಹತ್ರ ಓನ್ ವೆಹಿಕಲ್ ಇದ್ದರೆ ತೊಂದರೆ ಇಲ್ಲ, ಅಥವಾ ನೀವು ಬೇರೆಯವರ ವೆಹಿಕಲನ್ನು ಮಾಡ್ಕೊಳ್ಳೋಕ್ಕೆ ಆಗುತ್ತಾ ಅಂತ ಹೇಳಿ ಮೊದಲೇ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ನಂತರ ಒಂದು ಒಳ್ಳೆಯ ಹಾಸ್ಪಿಟ್ಲನ್ನು ನೀವು ಚೂಸ್ ಮಾಡಬೇಕಾಗತ್ತೆ.